ವೇದವ್ಯಾಸರಿಗೆ ಶುಕ ಮಹರ್ಷಿಗಳು ಮಗ. ಆ ಶುಕ ಮಹರ್ಷಿಗಳು ಹುಟ್ಟುತ್ತಲೇ ಜ್ಞಾನಿಯಾಗಿ ಹುಟ್ಟುಬಿಟ್ಟು, ನಾವೆಲ್ಲನೂ ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಮಾಡಿ 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 ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿದೆ, ಮಾಡಿದ್ದೇವೆ ಅಂತ ಮಾಡಬೇಕಾಗಿದೆ. ಆದರೆ ಶುಕ ಮಹರ್ಷಿಗಳು ಹುಟ್ಟುತ್ತಲೇ ಜ್ಞಾನಿಯಾಗಿ ಹುಟ್ಟುಬಿಟ್ಟು, ಹಾಗಾಗಿ ಅವರಿಗೆ ಜನ್ಮದಿಂದಲೇ ಯಾವ ವಿಧವಾದಂಥ ರಾಗದ್ವೇಷಗಳು ಇರಲಿಲ್ಲ. ಅವರು ಹುಟ್ಟಿದವರು ಹಾಗೆ ಹೊರಟು ಬಿಟ್ರಂತೆ. ಈ ವೇದವ್ಯಾಸರು ಎಲೆ ಮಗನೇ ಅಂತ ಕರೆದರಂತೆ, ಅವರು ಹಿಂತಿರುಗಿ ಸಹ ನೋಡಿಲ್ಲ, ಹೋಗ್ತಿದ್ದರು. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಶ್ರೀಮದ್ಭಾಗವತದಲ್ಲಿ 2ನೇ ಶ್ಲೋಕವೇ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ, ಶುಕ ಮಹರ್ಷಿಗಳು ಹುಟ್ಟಿದವರು ಹಾಗೆಯೂ ಹೋಗ್ತಾ ಇದ್ರು, ಯಾವುದೂ ಬೇಕಾಗಿರಲಿಲ್ಲ. ಆಗ ತಂದೆಯಾದ ವೇದವ್ಯಾಸ ಮಹರ್ಷಿಗಳು, ಅಯ್ಯೋ ನನ್ನ ಮಗ ನನ್ನನ್ನು ನೋಡಿದು ಹೋಗ್ತಾನಲ್ಲ, ಎಲೇ ಮಗನೇ ಅಂತ ಕರೆದರು. ಹಿಂತಿರುಗು ಸಹ ನೋಡಿಲ್ಲ ಅವರು. ಯಾಕಂದರೆ ತಂದೆಯ ಬಗ್ಗೆ ಒಂದು ಮೋಹ ಅಂತ ಇದ್ದರೆ ಅಲ್ವ ಹಿಂತಿರುಗಿ ನೋಡಬೇಕು. ಅವರು ಯಾವ್ದ್ರ ಬಗ್ಗೆ ಮೋಹ ಇಲ್ಲ ಅಂತ ಹಿಂತಿರುಗಿ ನೋಡುವುದು ಹೇಗೆ? ಅಂತಹ ಜ್ಞಾನಿಗಳಿಗೆ ಯಾವುದರ ಬಗ್ಗೂ ಚಿಂತೆ ಇರುವುದಿಲ್ಲ. ಆದ್ದರಿಂದ ಅವರು ತನ್ನ ದೇಹದ ಚಿಂತೆ, ಅವರಿಗೆ ಯಾವ ಚಿಂತೆಯೂ ಇಲ್ಲ, ದೇಹದ ಚಿಂತೆಯಾಗಿರುತ್ತೆ. ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಃ, ಈ ಶರೀರದ ಚಿಂತೆಯನ್ನು ಪ್ರಾರಬ್ಧಕ್ಕೆ ಬಿಟ್ಟುಬಿಟ್ಟಿದ್ದಾರೆ, ಅವರ ಪಾಟಿಗೆ ಹಾಯಾಗಿರ್ತಾರೆ.